ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಶೀತಲ ಸಮರ ನಡೀತಾ ಇದೆ। ಈ ಒಂದು ಜನಗಣತಿ ಕಾರ್ಯಕ್ಕೆ ಈಗ ರಾಜ್ಯ ಸರ್ಕಾರದ ಅಸಹಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಶೀತಲ ಸಮರ ನಡೀತಾ ಇದೆ। ಜನಗಣತಿ ಕಾರ್ಯಕ್ಕೆ ರಾಜ್ಯ ಸರ್ಕಾರದ ಅಸಹಕಾರ, ಸಚಿವಾಲಯದ ಸಿಬ್ಬಂದಿ ನಿಯೋಜನೆಗೆ ಬ್ರೇಕ್, ಗಣತಿ ಕೆಲಸಕ್ಕೆ ವಿಧಾನಸಭೆ ಸಿಬ್ಬಂದಿಯನ್ನ ಬಳಸಬೇಡಿ, ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರುವ ಸ್ಪೀಕರ್ ಖಾದರ್। ವಿಧಾನಸಭೆ ಕಾರ್ಯದರ್ಶಿಗಳಿಂದ ಸಿಎಸ್ಗೆ ಪತ್ರವನ್ನ ಬರೆಯಲಾಗಿದೆ। ವಿಧಾನಸಭೆ ಸಚಿವಾಲಯ ಸ್ವತಂತ್ರ ಕಾರ್ಯಾಂಗ, ಇಲ್ಲಿನ ಸಿಬ್ಬಂದಿ ಬಿಡುಗಡೆ ಅಸಾಧ್ಯ ಎಂಬ ವಾದ, ಸಚಿವಾಲಯದ ಆಡಳಿತಾತ್ಮಕ ಕೆಲಸಗಳೇ ಬಾಕಿ ಇದೆ। ಹೀಗಿರುವಾಗ ಗಣತಿಗೆ ಸಿಬ್ಬಂದಿಯನ್ನು ನೀಡಲು ನಿರಾಕರಣೆ। ಕೇಂದ್ರದ ಮಹತ್ವದ ಯೋಜನೆಗೆ ರಾಜ್ಯದಿಂದ ಈಗ ತಡೆ ಒಡ್ಡಲಾಗಿದೆ। ಮತ್ತೆ ಶುರುವಾಯಿತು ಕೇಂದ್ರ ವರ್ಸಸ್ ರಾಜ್ಯದ ಫೈಟ್। ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಈಗ ಶೀತಲ ಸಮರ ಶುರುವಾಗಿದೆ। ಇನ್ನು ಜನಗಣತಿ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಅಸಹಕಾರವನ್ನ ವ್ಯಕ್ತಪಡಿಸ್ತಾ ಇದೆ। ಯಾಕೆಂತಂದ್ರೆ ಒಂದು ಕಡೆ ಟೀಚರ್ಸ್ ನ ಬಳಕೆ ಮಾಡಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ। ಈ ಒಂದು ಜನಗಣತಿ ಕಾರ್ಯಕ್ಕೆ ಟೀಚರ್ಸ್ ನ ಬಳಕೆ ಮಾಡ್ಕೊಳ್ಳಬಹುದು ಅಂತ ಹೇಳಲಾಗಿದೆ। ಮತ್ತೊಂದು ಕಡೆ ಗಣತಿ ಕೆಲಸಕ್ಕೆ ವಿಧಾನಸಭೆ ಸಿಬ್ಬಂದಿಯನ್ನು ಕೂಡ ಬಳಸ್ಕೊಳ್ಬೇಕಾಗುತ್ತೆ ಅಂತ ಹೇಳಲಾಗಿದೆ। ಹಾಗಾಗಿ ಈಗ ಈ ಒಂದು ಗಣತಿ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಿಧಾನಸಭೆ ಸಿಬ್ಬಂದಿಯನ್ನ ಬಳಸ್ಕೊಳ್ಳಿಕ್ಕೆ ನಾವು ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ। ಯಾಕೆಂತಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇದಾವೆ। ಇನ್ನು ಸಚಿವಾಲಯದ ಆಡಳಿತಾತ್ಮಕ ಕೆಲಸಗಳೇ ಪೆಂಡಿಂಗ್ ಇರುವಾಗ ಅಲ್ಲಿ ಹೋದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಎಂಬ ಪ್ರಶ್ನೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ। ಇನ್ನು ಕೇಂದ್ರದ ಮಹತ್ವದ ಯೋಜನೆಗೆ ಈಗ ರಾಜ್ಯದಿಂದ ತಡೆಯೊಡ್ಡಲಾಗಿದೆ। ಈಗ ಮತ್ತೆ ಈಗ ಒಂದು ಕೇಂದ್ರ ಆಗಿರಬಹುದು, ರಾಜ್ಯ ಫೈಟ್ ಮತ್ತೆ ಶುರುವಾಗಿದೆ ಈ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ। ಈ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಷ್ಟೇ ಜಾತಿ ಗಣತಿ ವಿಚಾರಕ್ಕೂ ಕೂಡ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಒಂದು ಟಾಕ್ ಫೈಟ್ ಆಗಿರಬಹುದು, ಜೊತೆಗೆ ಒಂದು ಕೋಲ್ಡ್ ವಾರ್ ಎಲ್ಲವೂ ಕೂಡ ನಡೀತು। ಹಂಗಿದ್ರೂ ಕೂಡ ಒಂದು ಜಾತಿ ಗಣತಿಯನ್ನ ಮಾಡಲಾಯಿತು। ಕಳೆದ ವರ್ಷ ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಒಂದು ಜಾತಿ ಗಣತಿಯನ್ನ ಮಾಡಿದ್ರು, ಜೊತೆಗೆ ಟೀಚರ್ಸ್ಗೆ ಯಾವ ರೀತಿ ಹೊರೆಯಾಯಿತು ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ। ಈಗ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಶೀತಲ ಸಮರ ನಡೀತಾ ಇದೆ। ವಿಧಾನಸಭೆ ಸಚಿವಾಲಯ ಸ್ವತಂತ್ರ ಕಾರ್ಯಾಂಗ, ಈ ಒಂದು ಕಾರ್ಯಾಂಗದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನ ಈ ಒಂದು ಜನಗಣತಿ ಕಾರ್ಯಕ್ಕೆ ಬಳಸ್ಕೊಳ್ಳೋದು ಸರಿಯಿಲ್ಲ, ಅದಕ್ಕೆ ನಾವು ಪರ್ಮಿಷನ್ ಕೂಡ ಕೊಡೋದಿಲ್ಲ। ಯಾಕೆಂತಂದ್ರೆ ಆಡಳಿತಾತ್ಮಕ ಕೆಲಸಗಳೇ ಸಾಕಷ್ಟು ಬಾಕಿ ಇದ್ದಾವೆ, ಮೊದಲು ಅದನ್ನ ಬಾಕಿ ಇರುವಂತಹ ಕೆಲಸಗಳನ್ನ ಮಾಡಬೇಕು। ಹೀಗಿರುವಾಗ ಗಣತಿಗೆ ಸಿಬ್ಬಂದಿಯನ್ನು ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಸದ್ಯಕ್ಕೆ ನಿರಾಕರಣೆ ಕೂಡ ಮಾಡಿದ್ದಾರೆ। ಇನ್ನು ಕೇಂದ್ರದ ಮಹತ್ವದ ಯೋಜನೆಗೆ ಈಗ ರಾಜ್ಯದಿಂದಲೇ ತಡೆ ಒಡ್ಡಲಾಗಿದೆ, ಅಸಹಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ಕೇಂದ್ರದ ಮಹತ್ವದ ಯೋಜನೆ ಅಂತಂದ್ರೆ ಜನಗಣತಿ ಯೋಜನೆ, ಈ ಒಂದು ಜನಗಣತಿಯನ್ನ ಮಾಡಲೇಬೇಕು ಅಂತ ಕೇಂದ್ರ ಪಟ್ಟು ಹಿಡ್ಕೊಂಡು ಕೂತಿದೆ। ಹಾಗಾಗಿ ಎಲ್ಲಾ ರಾಜ್ಯಕ್ಕೂ ಕೂಡ ಈ ಒಂದು ಜನಗಣತಿ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಲೇಬೇಕು ಅಂತ ಹೇಳಲಾಗಿದೆ। ಸದ್ಯಕ್ಕೆ ನಮ್ಮ ರಾಜ್ಯದಿಂದ ಈ ಒಂದು ಜಾತಿ ಗಣತಿ ಕಾರ್ಯಕ್ಕೆ ಸರ್ಕಾರ ಅಸಹಕಾರವನ್ನ ವ್ಯಕ್ತಪಡಿಸ್ತಾ ಇದೆ। ಯಾಕೆಂತಂದ್ರೆ ಕೆಲವೊಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು। ಈ ಒಂದು ಶಿಕ್ಷಕರ ವಿಚಾರದಲ್ಲೂ ಅಷ್ಟೇ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು। ಈ ಒಂದು ಜನಗಣತಿ ಮಾಡ್ತೀರಾ ಅಂತಂದ್ರೆ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತೀರಾ, ಹಾಗಾದ್ರೆ ಮಕ್ಕಳ ಭವಿಷ್ಯ ಏನಾಗಬೇಕು, ಅದರಲ್ಲೂ SSLC ಮೌಲ್ಯಮಾಪನದ ಸಂದರ್ಭದಲ್ಲಿ ಶಿಕ್ಷಕರನ್ನ ಈ ಒಂದು ಟ್ರೈನಿಂಗ್ ಸಲುವಾಗಿ ನೀವು ಬೆಂಗಳೂರಿಗೆ ಕರ್ಸ್ಕೊಳ್ತೀರಾ ಅಂತಂದ್ರೆ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ವಾ ಸರ್ಕಾರಕ್ಕೆ ಅಂತ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ರು। ಈ ಒಂದು ಜನಗಣತಿ ವಿಚಾರ ಸದ್ಯಕ್ಕೆ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿದೆ। ಇದರ ಜೊತೆಗೆ ಈ ಒಂದು ಸಚಿವಾಲಯದ ಸಿಬ್ಬಂದಿಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿತ್ತು। ಈಗ ಸಚಿವಾಲಯದ ಸಿಬ್ಬಂದಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸೋದಿಲ್ಲ, ನಮ್ಮಲ್ಲೇ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಆ ಕೆಲಸಗಳನ್ನ ಮೊದಲು ಮಾಡಬೇಕಾಗುತ್ತೆ, ಅದಾದ ನಂತರ ಬೇಕಾದ್ರೆ ನೋಡೋಣ। ಯಾಕಂತಂದ್ರೆ ಇಲ್ಲಿರುವಂತಹ ಕೆಲಸಗಳೇ ಪೆಂಡಿಂಗ್ ಉಳ್ಕೊಂಡ್ರೆ ಆಗ ಹೆಂಗೆ ನಾವು ಸರ್ಕಾರನ ನಡೆಸಲಿಕ್ಕೆ ಸಾಧ್ಯ ಆಗತ್ತೆ? ಈ ಒಂದು ಗಣತಿ ಕೆಲಸಕ್ಕೆ ಬೇರೆ ಏನಾದ್ರೂ ಆಪ್ಷನ್ ನೋಡ್ಕೊಳ್ಳಿ, ಇಲ್ಲಿರುವಂತಹ ಸಿಬ್ಬಂದಿಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸೋಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಈಗ ಸದ್ಯಕ್ಕೆ ಖಾದರ್ ಅವರು ಕೊಟ್ಟಿದ್ದಾರೆ। ಜೊತೆಗೆ ವಿಧಾನಸಭೆ ಕಾರ್ಯದರ್ಶಿಗಳಿಂದ ಕೂಡ ಸಿಎಸ್ಗೆ ಪತ್ರವನ್ನು ಕೂಡ ಬರೆಯಲಾಗಿದೆ। ಈ ಒಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಫೈಟ್ ಈಗ ಮತ್ತೆ ಶುರುವಾಗಿದೆ ಈ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ। ಸದ್ಯಕ್ಕೆ ಜನಗಣತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ। ಈ ಒಂದು ಸಿದ್ಧತೆಯ ನಡುವೆ ಈಗ ರಾಜ್ಯ ಸರ್ಕಾರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ। ಜೊತೆಗೆ ಈಗ ನಾವು ಈ ಒಂದು ಜನಗಣತಿ ಕಾರ್ಯಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಕೂಡ ಕೊಡೋದಿಲ್ಲ, ಏನಾದ್ರೂ ಒಂದು ವೇಳೆ ನೀವು ಔಟ್ಸೋರ್ಸಸ್ ಏನಾದ್ರೂ ಮಾಡ್ಕೊಳ್ಳೋದಾದ್ರೆ ಜನಗಣತಿಗೆ ಅಂದ್ರೆ ಬಳಸ್ಕೊಳ್ಳೋದಾದ್ರೆ ಓಕೆ, ಬಟ್ ನಮ್ಮಲ್ಲಿರುವಂತಹ ಸಿಬ್ಬಂದಿಗಳನ್ನೇ ನೀವು ಬಳಕೆ ಮಾಡ್ಕೊಳ್ತೀರಾ ಅಂತಂದ್ರೆ ಹೆಂಗೆ ಸಾಧ್ಯ ಆಗತ್ತೆ? ಬಹಳ ಕಷ್ಟ ಆಗುತ್ತೆ। ಇನ್ನು ಆಡಳಿತಾತ್ಮಕ ಕೆಲಸಗಳೇ ಇರುವಂತಹ ಸಂದರ್ಭದಲ್ಲಿ ಹೆಂಗೆ ಈಗ ಇಲ್ಲಿರುವಂತಹ ಸಿಬ್ಬಂದಿಗಳನ್ನ ನೀವು ಬಳಕೆ ಮಾಡ್ಕೊಳ್ತೀರಾ ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು। ಜೊತೆಗೆ ಇನ್ನು ಸ್ಪೀಕರ್ ಖಾದರ್ ಅವರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ। ಆ ಒಂದು ಸೂಚನೆಯನ್ನ ಪಾಲನೆ ಮಾಡಲೇಬೇಕಾಗುತ್ತೆ। ನೋಡೋಣ ಆದ್ರೆ ಏನು ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ।
ಸಚಿವಾಲಯದ ಆಡಳಿತಾತ್ಮಕ ಕೆಲಸಗಳೇ ಬಾಕಿ ಇದಾವೆ. ಮುಖ್ಯವಾಗಿ ನೀವು ಗಮನಿಸಬಹುದು, ಈಗ ಜನಗಣತಿ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಈ ಒಂದು ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಶಿಕ್ಷಕರಿಗೆ ಹೆಚ್ಚಿನ ಒಂದು ಸ್ವಲ್ಪ ಒತ್ತಡ ಜಾಸ್ತಿ ಆಗಿತ್ತು, ಹೊರೆ ಕೂಡ ಜಾಸ್ತಿ ಆಗಿತ್ತು. ಯಾಕೆಂತಂದ್ರೆ ಅವರು ಇರುವಂತಹ ಲೊಕೇಶನ್ ಬಿಟ್ಟು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಶಿಕ್ಷಕರನ್ನ ಈ ಒಂದು ಸರ್ವೆ ಮಾಡ್ಲಿಕ್ಕೆ ಅಂತ ಕಳಿಸ್ತಾ ಇದ್ರು. ಎಷ್ಟೋ ಜನ ಮನೆಯನ್ನ ಬಿಟ್ಟು ಈ ಒಂದು ಸರ್ವೆ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇತ್ತು. ಏನಾದ್ರೂ ಒಂದು ವೇಳೆ ಈ ಒಂದು ಸರ್ವೆ ಕಾರ್ಯದಲ್ಲಿ ಭಾಗಿಯಾಗಿರ್ಲಿಲ್ಲ ಅಂತಂದ್ರೆ ಅವರನ್ನ ಅಮಾನತು ಮಾಡುವಂತಹ ಭಯ ಕೂಡ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈಗ ಮತ್ತೊಂದು ಕಂಟಕ ಶುರುವಾಗಿದೆ. ಮುಖ್ಯವಾಗಿ ಟೀಚರ್ಸ್ಗೆ ಒಂದು ಕಂಟಕ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.